ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ಕುರಿತ ಪ್ರಶ್ನೆಗಳನ್ನು ನೋಡೋಣ. ಚೂಸ್ ದ ಆಡ್ ಒನ್ ಔಟ್ ಅಂದರೆ ಇದರಲ್ಲಿ ಭಿನ್ನವಾಗಿದ್ದನ್ನು ಹೊರತೆಗೆಯಿರಿ ಅನ್ನುವಂಥ ಅರ್ಥ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ನೋಟ್ಬುಕ್ ಕಂಪ್ಯೂಟರ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅದು ನೋಟ್ಬುಕ್ ಕಂಪ್ಯೂಟರ್. ಮುಂದಿನ ಪ್ರಶ್ನೆ, ಎ ನಿಬ್ಬಲ್ ಈಸ್ ಈಕ್ವಲ್ ಟು ಡ್ಯಾಶ್ ಬಿಟ್ಸ್ 16, 32, 4, 8. ಇಲ್ಲಿ ಸರಿಯಾದಂಥ ಉತ್ತರ 4 ಬಿಟ್ಸ್ ಕೂಡಿ 1 ನಿಬ್ಬಲ್ ಆಗಿರುವಂಥದ್ದು. ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಕಂಪೇರಿಂಗ್ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವ ಒಂದು ಭಾಗ ಉಪಯೋಗಕ್ಕೆ ಬರುತ್ತೆ? ALU, ಕಂಟ್ರೋಲ್ ಯೂನಿಟ್, ಡಿಸ್ಕ್ ಯೂನಿಟ್, ಮೋಡೆಮ್. ಸರಿಯಾದಂಥ ಉತ್ತರ ಯಾವುದಂದ್ರೆ ಇಲ್ಲಿ ALU. ALU ಫುಲ್ ಫಾರ್ಮ್ ಏನಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ವಿಚ್ ಆಫ್ ದ ಫಾಲೋಯಿಂಗ್ ವಿಚ್ ಇಸ್ ದ ಫಾಸ್ಟ್? ಇದರಲ್ಲಿ ಅತಿ ಅಂದರೆ ಫಾಸ್ಟ್ ಇರುವಂಥದ್ದು ಯಾವುದು? CD-ROM, ರ್ಯಾಮ್, ರಿಜಿಸ್ಟರ್ಸ್, ಕ್ಯಾಶ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ಇಲ್ಲಿ ರಿಜಿಸ್ಟರ್ಸ್. ರಿಜಿಸ್ಟರ್ ಆರ್ ದ ಫಾಸ್ಟೆಸ್ಟ್ ಫ್ರಾಮ್ ಆಫ್ ಮೆಮ್ರಿ ಅಂದರೆ ಸ್ಮರಣೆಯಲ್ಲಿ ಅತಿ ಹೆಚ್ಚು ಸ್ಪೀಡಾಗಿರುವಂಥದ್ದು ಯಾವುದು ಅಂದರೆ ಅದು ರಿಜಿಸ್ಟರ್ಸ್. ಮುಂದಿನ ಪ್ರಶ್ನೆ, ದ ಟೈಮ್ ಆಫ್ ದ ಆ್ಯಕ್ಚುಯಲ್ ಡಾಟಾ ಟ್ರಾನ್ಸ್ಫರ್ ಆಫ್ಟರ್ ರಿಸೀವಿಂಗ್ ದ ರಿಕ್ವೆಸ್ಟ್ ಫಾರ್ ಡಾಟಾ ಫ್ರಮ್ ಸೆಕೆಂಡರಿ ಸ್ಟೋರೇಜ್ ಈಸ್ ರೆಫರ್ಡ್ ಆಸ್ ದ ಡಿಸ್ಕ್ ಅಂದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ನಿಂದ ಬರುವಂಥ ಡೇಟಾ ಟೈಮನ್ನು ನಾವೇನಂತ ಕರಿತೀವಿ? ಆಕ್ಸೆಸ್ ಟೈಮ್ ಅಂತೇಳಿ ಕರಿತೀವಿ. ಏನು? ಆಕ್ಸೆಸ್ ಟೈಮ್. ಮುಂದಿನ ಪ್ರಶ್ನೆ, ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಾರ್ಟೆಡ್ ಆ್ಯಂಡ್ ಡೆಲ್ಟ್ ವಿತ್ ಯೂನಿಟ್ ಈಸ್ ಎ ಅಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ದ ಒಂದು ಕಲೆಕ್ಷನ್ಗೆ ಏನಂತ ಕರಿತೀವಿ? ಡಿಸ್ಕ್, ಡೇಟಾ, ಫೈಲ್, ಫ್ಲಾಪಿ. ಸರಿಯಾದಂಥ ಉತ್ತರ ಯಾವುದಂದರೆ ಡೇಟಾ. ವಿಚ್ ಈಸ್ ದ ನಾಟ್ ಎ ಸ್ಟೋರೇಜ್ ಡಿವೈಸ್? ಇದರಲ್ಲಿ ಸ್ಟೋರೇಜ್ ಡಿವೈಸ್ ಇರುವಂಥದ್ದು ಅಲ್ಲ. CD, DVD, ಫ್ಲಾಪಿ ಡಿಸ್ಕ್, ಪ್ರಿಂಟರ್. ಸರಿಯಾದಂಥ ಉತ್ತರ ಯಾವುದಂದ್ರೆ ಇದರಲ್ಲಿ ಪ್ರಿಂಟರ್. CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್, DVD ಅಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಫ್ಲಾಪಿ ಡಿಸ್ಕ್. ಇವು ಮೂರು ಕೂಡ ಸ್ಟೋರೇಜ್ ಡಿವೈಸ್ ಆಗಿರುವಂಥದ್ದು. ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್. ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಈಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್? ಇದರಲ್ಲಿ ಬ್ರೈನ್ ಆಫ್ ದ ಕಂಪ್ಯೂಟರ್ನ ಮೆದುಳು ಅಂತೇಳಿ ಯಾವುದು ಕರಿತೀವಿ? CPU, ಮಾನಿಟರ್, ರ್ಯಾಮ್, ROM. ಸರಿಯಾದಂಥ ಉತ್ತರ ಯಾವುದಂದರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದರ ಒಂದು ಫುಲ್ ಫಾರ್ಮ್ ಆಗಿರುವಂಥದ್ದು. ಮಾನಿಟರ್ ಇದೊಂದು ಔಟ್ಪುಟ್ ಡಿವೈಸ್ ಆಗಿರುವಂಥದ್ದು. ರ್ಯಾಮ್ ಇದರ ಫುಲ್ ಫಾರ್ಮ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ROM ಇದರ ಫುಲ್ ಫಾರ್ಮ್ ಏನಂದರೆ ರೀಡ್ ಓನ್ಲಿ ಮೆಮರಿ. ಬಿಟ್ ಈಸ್ ಎ ಶಾರ್ಟ್ ಫಾರ್ ಅಂದರೆ ಬಿಟ್ ಅಂದರೆ ಏನು? ಬೈನರಿ ಸಿಸ್ಟಮ್, ಡಿಜಿಟಲ್ ಬೈಟ್, ಬೈನರಿ ಡಿಜಿಟ್, ಬೈನರಿ ಯೂನಿಟ್. ಸರಿಯಾದಂಥ ಉತ್ತರ ಯಾವುದಂದರೆ ಬೈನರಿ ಡಿಜಿಟ್. ಮುಂದಿನ ಪ್ರಶ್ನೆ, ದ ಪಾರ್ಟ್ ಆಫ್ ಎ ಕಂಪ್ಯೂಟರ್ ದ್ಯಾಟ್ ಕೋಆರ್ಡಿನೇಟ್ಸ್ ಆಲ್ ಇಟ್ಸ್ ಫಂಕ್ಷನ್ಸ್ ಈಸ್ ಕಾಲ್ಡ್ ಇಟ್ಸ್ ಅಂದರೆ ಕಂಪ್ಯೂಟರ್ನ ಎಲ್ಲ ಪಾರ್ಟ್ಸ್ಗಳೊಂದಿಗೆ ಒಂದು ಕೋಆರ್ಡಿನೇಟ್ ಮಾಡುವಂಥದ್ದು ಯಾವುದು? ROM ಪ್ರೋಗ್ರಾಮ್, ಸಿಸ್ಟಮ್ ಬೋರ್ಡ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್. ಸರಿಯಾದಂಥ ಉತ್ತರ ಯಾವುದಂದ್ರೆ ಇಲ್ಲಿ ಕಂಟ್ರೋಲ್ ಯೂನಿಟ್. ಮುಂದಿನ ಪ್ರಶ್ನೆ, ಟು ವಾಟ್ ಟೆಂಪ್ರರಿ ಏರಿಯಾ ಕ್ಯಾನ್ ಯು ಸ್ಟೋರ್ ಟೆಕ್ಸ್ಟ್ ಆ್ಯಂಡ್ ಅದರ್ ಡಾಟಾ ಲೆಟರ್ ಪೇಸ್ಟ್ ದೆಮ್ ಟು ಅನದರ್ ಲೊಕೇಶನ್? ನೀವು ಯಾವುದಾದ್ರೂ ಒಂದು ಟೆಕ್ಸ್ಟು ಅಥವಾ ಪಿಕ್ಚರ್ನ ಕಾಪಿ ಮಾಡಿದ್ರೆ ಅದು ಯಾವುದರಲ್ಲಿ ಸೇವ್ ಆಗಿರುತ್ತೆ? ದ ಕ್ಲಿಪ್ ಬೋರ್ಡ್, ROM, CD-ROM, ದ ಹಾರ್ಡ್ ಡಿಸ್ಕ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ದ ಕ್ಲಿಪ್ ಬೋರ್ಡ್ನಲ್ಲಿ ಸೇವ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ದ ರಿಸಲ್ಟ್ ಆಫ್ ಕಂಪ್ಯೂಟರ್ ಪ್ರೊಸೆಸಿಂಗ್ ಆಫ್ ಯುವರ್ ಇನ್ಪುಟ್ ಈಸ್ ಕಾಲ್ಡ್? ಅಂದರೆ ನೀವು ಏನಾದರೂ ಇನ್ಪುಟ್ ಪ್ರೊಸೆಸಿಂಗ್ ಮಾಡೋಕ್ಕೆ ಕೊಟ್ಟಿರ್ತೀರ, ಅದನ್ನು ನೀವು ನೋಡಬೇಕಾದ್ರೆ ಏನಂತ ಕರಿತೀರಿ? ಅದಕ್ಕೆ ಔಟ್ಪುಟ್ ಅಂತೇಳಿ ಕರಿತೀರಿ. ನೀವು ಏನಾದರೂ ಒಂದು ಡಾಕ್ಯುಮೆಂಟ್ಸಲ್ಲಿ ಟೈಪ್ ಮಾಡ್ತೀರಾ, MS ವರ್ಡಲ್ಲಿ ಟೈಪ್ ಮಾಡ್ತೀರಾ, ಅದನ್ನು ನೀವು ಯಾವುದ್ರಲ್ಲಿ ನೋಡ್ತೀರಾ? ಔಟ್ಪುಟ್ ಡಿವೈಸಲ್ಲಿ ನೋಡ್ತೀರಾ. ಅದು ರಿಸಲ್ಟ್ ಏನಂತ ಕರಿತೀವಿ? ನಾವು ಔಟ್ಪುಟ್ ಅಂತೇಳಿ ಕರಿತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಹಲವಾರು ಪ್ರಮುಖ ಕಂಪ್ಯೂಟರ್ನ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, KPC ಗ್ರೂಪ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, PS ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥದ್ದು. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.